ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮಧ್ಯಾಹ್ನ ಮನೆಗೆ ಬಂದ ಜಾಹ್ನವಿ ಆಫೀಸ್ಗೆ ಹೋಗದೆ ಮನೆಯ ಅಲಂಕಾರದಲ್ಲಿ ತೊಡಗಿದ್ದಳು. ಹೆಚ್ಚೇನೂ ತಯಾರಿ ಮಾಡಿರಲಿಲ್ಲ ಅವಳು. ಬಲೂನ್, ಹೂವು, ಲೈಟುಗಳ ಅಲಂಕಾರ ಮಾಡಿದ್ದಳಷ್ಟೇ. ಯಾರನ್ನೂ ಕೂಡ ಇನ್ವೈಟ್ ಮಾಡಿರಲಿಲ್ಲ. ತಮ್ಮ ಕುಟುಂಬವಷ್ಟೇ ಸಾಕೆಂದುಕೊಂಡಿದ್ದಳು. ಅವನು ಸರಳತೆ ಬೇಕೆನ್ನುವವನಲ್ಲವೇ? ಅವ ಬ್ಯಾಂಕಿನ ಕೆಲಸ ಮುಗಿಸಿ ಜಾಹ್ನವಿಗೆ ಕರೆ ಮಾಡಿದ್ದ. ಎಂದಿನಂತೆ ಆಫೀಸ್ಗೆ ಬರುವೆನೆಂದು. ಕರೆ ರಿಸೀವ್ ಮಾಡಿದ ಜಾಹ್ನವಿ, ಸಿದ್ದು ಹೆಲ್ಪ್ ಮೀ ಎಂದಳು ನರಳುವ ಧ್ವನಿಯಲ್ಲಿ. ಹೆದರಿದ ಸಿದ್ದು, ಜಾಹ್ನವಿ ಜಾಹ್ನವಿ ಏನಾಯಿತು ನಿನಗೆ ಕೇಳಿದ ಭಯದಲ್ಲೇ. ಅವನ ಕೈಕಾಲು ನಡುಗಿಬಿಟ್ಟವು. ಅವಳಿಗೇನಾಯಿತು ಎಂಬ ಭಯಕ್ಕೆ. ಸಿದ್ದು, ಬೇಗ ಬಾ, ಮನೆಗೆ ಬಾ ಸಿದ್ದು, ನನಗೆ ಹೇಳೋದಕ್ಕೆ ಆಗ್ತಿಲ್ಲ, ಬಾ ಸಿದ್ದು, ಕಾಪಾಡು ಎಂದು ನರಳುತ್ತಾ ಹೇಳಿದವಳ ಧ್ವನಿಗೆ ಅವನ ಮೈಯೆಲ್ಲ ನಡುಗಿ, ಜಾಹ್ನವಿ ಏನಾಯಿತು ಜಾಹ್ನವಿ ಎಂದು ಕೇಳಿದ. ಬಾ ಸಿದ್ದು ಮೆಲ್ಲಗೆ ಎಂದ ಜಾಹ್ನವಿ ಕಾಲ್ ಕಟ್ ಮಾಡಿಬಿಟ್ಟಳು. ಏನಾಯಿತು ಇವಳಿಗೆ? ಭಯ ಬಿದ್ದ ಸಿದ್ದು ಹರೀಶ್ ರವರಿಗೆ ಕರೆ ಮಾಡಿದ. ರಿಸೀವ್ ಮಾಡಲಿಲ್ಲ ಅವರು. ಭಾಗ್ಯರಿಗೆ ಕರೆ ಮಾಡಿದ. ಅವರಿಂದಲೂ ಉತ್ತರವಿಲ್ಲ. ಒಮ್ಮೆ ಕುಮುದಾಳ ಕೊನೆಯ ಕ್ಷಣಗಳು ಕಣ್ಮುಂದೆ ಬಂದಾಗ ಅವನ ಎದೆ ಬಡಿತವೇ ನಿಂತಂತಾಯಿತು. ಯಾರೂ ರಿಸೀವ್ ಮಾಡ್ತಿಲ್ಲವಲ್ಲ, ಏನಾಯಿತು ಎಂದುಕೊಂಡು ಭಯ ಬಿದ್ದವ ತಕ್ಷಣ ಬೈಕ್ ಹತ್ತಿದ. 20 ನಿಮಿಷದಲ್ಲಿ ತಲುಪಬೇಕಿದ್ದ ಮನೆಯನ್ನು 10 ನಿಮಿಷದಲ್ಲೇ ತಲುಪಿದವ ಬಾಗಿಲಿಗೆ ಓಡಿ ಬಂದ. ಬಾಗಿಲು ಅರ್ಧ ತೆರೆದೇ ಇತ್ತು. ಯಾವಾಗಲೂ ಲಾಕ್ ಆಗಿರುತ್ತಿದ್ದ ಬಾಗಿಲು ತೆರೆದಿದ್ದು ನೋಡಿ ಭಯ ಅವನಿಗೆ. ನಡುಗುತ್ತಲೇ, ಜಾಹ್ನವಿ ಅತ್ತೆ, ಮಾವ ಎನ್ನುತ್ತಾ ಒಳಗೆ ಕಾಲಿಟ್ಟ. ಪೂರ್ತಿ ಕತ್ತಲು ಮನೆ. ಜಾಹ್ನವಿ ಕರೆದ. ಮತ್ತೆ ಕತ್ತಲಲ್ಲೇ ಮುಂದೆ ಹೆಜ್ಜೆ ಇಡುತ್ತಾ. ಇದ್ದಕ್ಕಿದ್ದಂತೆ ಮನೆಯ ತುಂಬ ಬೆಳಗಿತು ಬೆಳಕು. ಚಂದದ ಲೈಟುಗಳು, ಗುಲಾಬಿ ಹೂವುಗಳು. ಹಾಲ್ನ ಮಧ್ಯದಲ್ಲಿ ಒಂದು ಟೇಬಲ್ ಮೇಲೆ ಕೇಕ್ ಇತ್ತು. ಹ್ಯಾಪಿ ಬರ್ತ್ಡೇ ಸಿದ್ದು. ಮರೆಯಲ್ಲಿದ್ದ ಎಲ್ಲರೂ ಬಂದು ಕೂಗಿದರು ಒಮ್ಮೆಲೆ. ತನ್ನ ತಂದೆ ಮತ್ತು ತಂಗಿಯ ಜೊತೆ ಎಲ್ಲರೂ ಸಾಲಾಗಿ ನಿಂತವರನ್ನು ನೋಡಿದ ಸಿದ್ದು. ಅವನ ಹುಟ್ಟುಹಬ್ಬಕ್ಕೆ ಅವರೆಲ್ಲ ಕೊಟ್ಟ ಸರ್ಪ್ರೈಸ್ ಎಂದು ಅರ್ಥವಾಗಿತ್ತವನಿಗೆ. ಆದರೂ ಅವ ಪಟ್ಟ ಭಯವಿನ್ನೂ ಕಡಿಮೆ ಆಗಿರಲಿಲ್ಲ. ತಕ್ಷಣ ಜಾಹ್ನವಿಯ ಮುಂದೆ ಓಡಿ ಬಂದವ ಅವಳನ್ನು ಅಪ್ಪಿಬಿಟ್ಟ ಬಿಗಿಯಾಗಿ. ಎಲ್ಲರೂ ನೋಡುತ್ತಲೇ ನಿಂತರು. ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ ನೀನು ಮಾತಾಡಿದ್ದನ್ನು ನೋಡಿ. ನಿನಗೆ ಏನಾಗಿತ್ತು ಅಂತ ತುಂಬ ಹೆದರಿದ್ದೆ ನಾನು, ನಡುಗುವ ಧ್ವನಿಯಲ್ಲೇ ಎಂದವ ಅವಳನ್ನು ಅಪ್ಪಿಯೇ ಇದ್ದ. ಇನ್ನು ಅವನ ಬೆನ್ನು ಸವರಿದ ಜಾಹ್ನವಿ, ಸಿದ್ದು ಕಾಮ್ ಡೌನ್, ನನಗೇನೂ ಆಗಿಲ್ಲ ಎಂದಳು. ಅವಳಿಂದ ಸರಿದವ, ಅದೆಷ್ಟು ಕಾಡ್ತೀಯ ನೀನು ನನ್ನ, ಪ್ಲೀಸ್ ಇನ್ನೊಮ್ಮೆ ಹೀಗೆಲ್ಲ ಮಾಡಬೇಡ, ನಿನಗೇನೇ ಆದರೂ ನನಗೆ ಬದುಕಿರೋದಕ್ಕೆ ಆಗೋದಿಲ್ಲ ಜಾಹ್ನವಿ ಎನ್ನುತ್ತಾ ಮತ್ತೊಮ್ಮೆ ಅಪ್ಪಿದ. ಅವನ ಕಣ್ಣಂಚಲ್ಲಿ ನೀರು ತಡವಿರದೆ ನಿಂತವು. ಅವನ ಗಂಭೀರತೆ ಅರಿತ ಹರೀಶ್ ರವರು, ನಿನಗೆ ಮೊದಲೇ ಹೇಳಿದೆ ನಾನು ಈ ಥರ ತಮಾಷೆ ಮಾಡಬೇಡ ಅಂತ, ನೋಡು ಎಷ್ಟು ಹೆದರಿದಾನೆ ಅವನು ಎಂದರು ಮಗಳಿಗೆ ಗದರಿ. ಸಾರಿ ಸಿದ್ದು ಎಂದಳು ಜಾಹ್ನವಿ. ಅವಳಿಂದ ಸರಿದು ನಿಂತವ, ನಿನಗೆ ನನ್ನನ್ನು ಕಾಡಬೇಕು ಅನಿಸಿದ್ರೆ ಎಷ್ಟಾದರೂ ಕಾಡು, ಏನಾದರೂ ಮಾಡು, ಆದರೆ ಈ ಥರ ಹೆದರಿಸ್ಬೇಡ ಜಾಹ್ನವಿ. ಕುಮುದಾನ ಕಳ್ಕೊಂಡ ಹಾಗೆ ನಿನ್ನನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ನಾನು. ನನ್ನ ಜೀವನದಲ್ಲಿ ಇರೋ ಖುಷಿ ನೀನು ಎಂದ ಒಮ್ಮೆ ಕಣ್ಣೊರೆಸಿ. ಅವನ ಕಣ್ಣೀರು ನೋಡಿ ಸಂಕಟಪಟ್ಟ ಜಾಹ್ನವಿ, ಸಿದ್ದು ಪ್ಲೀಸ್ ಅಳಬೇಡ, ಇವತ್ತು ನಿನ್ನ ಬರ್ತ್ಡೇ, ಐ ಆಮ್ ಸಾರಿ ಎಂದಳು ಅಳುವ ಧ್ವನಿಯಲ್ಲಿ ಅವನ ಕೈ ಹಿಡಿದು. ನೀವಿಬ್ಬರು ಹೀಗಿರೋದನ್ನು ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ. ಯಾವಾಗಲೂ ಹೀಗೆ ಒಬ್ರಿಗೊಬ್ಬರು ಪ್ರೀತಿ ಮಾಡಿಕೊಂಡಿರಿ ಎಂದರು ಭಾಗ್ಯ. ಮಗಳು ಅಳಿಯನ ಜೀವನ ಸುಖವಾಗಿದೆ ಎಂದು ತಿಳಿದಾಗಿತ್ತವರಿಗೆ. ಸಾರಿ ಸಿದ್ದು ಎಂದಳು ಜಾಹ್ನವಿ ಮಗುವಂತೆ ಅವನೆದೆ ಗಂಟಿ.
ಅವ ಈಗಲೂ ಅವಳನ್ನು ಬಿಗಿಯಾಗಿ ಅಪ್ಪಿದ್ದ. ಅಷ್ಟು ಭಯವಾಗಿತ್ತು ಅವನಿಗೆ. ಸಿದ್ದು, ನಿನ್ನ ಬರ್ತ್ಡೇ, ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೀಗೆಲ್ಲ ಮಾಡಿದ್ದು ಅವಳೇ. ನಾವು ಯಾರೂ ಇದರಲ್ಲಿ ಇಲ್ಲ. ನೀನು ನಿನ್ನ ಹೆಂಡತಿಗೆ ಏನು ಬೇಕಾದರೂ ಶಿಕ್ಷೆ ಕೊಡು ಎಂದರು ಹರೀಶ್. ಡ್ಯಾಡಿ, ಸಿದ್ದು ನನಗೆ ಶಿಕ್ಷೆ ಕೊಡೋದಿಲ್ಲ, ಸುಮ್ಮನಿರಿ ನೀವು ಎಂದಳು. ಅವಳ ತುಂಟಾಟ ಜಾಸ್ತಿ ಆಗಿದೆ ಸರ್. ಈ ಬಾರಿ ಅವಳಿಗೆ ಖಂಡಿತ ಶಿಕ್ಷೆ ಕೊಡ್ತೀನಿ ಮಾತಿಗೆ ಎಂದ ಸಿದ್ದು ಚೂರು ಸಮಾಧಾನಗೊಂಡು. ಏನು ಶಿಕ್ಷೆ ಕೊಡ್ತೀಯಾ ಕೇಳಿದಳು ಪಿಳಿ ಪಿಳಿ ಕಣ್ಣು ಬಿಡುತ್ತಾ. ಇದೆಲ್ಲ ಆಮೇಲೆ ನೋಡೋಣ, ಮೊದಲು ಫ್ರೆಶ್ ಆಗಿ ಬಟ್ಟೆ ಬದಲಾಯಿಸ್ಕೊಂಡು ಬಾಸಿದ್ದು ಕೇಕ್ ಕಟ್ ಮಾಡೋಣ ಎಂದರು ಭಾಗ್ಯ. ಹಾಂ ಸಿದ್ದು, ಬಾ, ನಾನು ನಿನಗೆ ಡ್ರೆಸ್ ತೊಗೊಂಡು ಬಂದಿದ್ದೀನಿ ಎಂದ ಜಾಹ್ನವಿ ಅವನ ಕೈ ಹಿಡಿದು ಕೋಣೆಗೆ ನಡೆದಳು. ಇವರಿಬ್ಬರು ಹೀಗಿರೋದನ್ನು ನೋಡಿ ನೆಮ್ಮದಿ ನನಗೆ ಎಂದರು ವಾಸು. ನಮಗೂ ಅಷ್ಟೇ ವಾಸು ಎಂದ ಹರೀಶ್ರವರು ಮಾತನಾಡುತ್ತಾ ಕುಳಿತರು. ಶೋಭಾ ಮತ್ತು ಅಮಿತ್ ಬಂದಿರಲಿಲ್ಲ ಅಲ್ಲಿ. ಹೋಗುವುದು ಬೇಡವೆಂದರೂ ವಾಸು ಮತ್ತು ಅಂಬಿಕಾ ಅವರ ವಿರುದ್ಧ ಮಾತನಾಡಿ ಬಂದಿದ್ದರು. ಸಿದ್ದು ತಯಾರಾಗಿ ಬಂದಾಗ ಜಾಹ್ನವಿಯ ಜೊತೆ ನಿಂತು ಕೇಕ್ ಕಟ್ ಮಾಡಿದ್ದ. ಎಲ್ಲರಿಗೂ ತಿನ್ನಿಸಿ ತಾನು ತಿಂದು ಸಂಭ್ರಮಿಸಿದ್ದ. ಜಾಹ್ನವಿ ಖುಷಿಯಿಂದ ಅವನ ಜೊತೆ 2 ಹೆಜ್ಜೆ ಹಾಕಿದ್ದಳು. ಮೊದಲೇ ನೃತ್ಯದ ಹುಚ್ಚವಳಿಗೆ. ಹರೀಶ್ ಮತ್ತು ಭಾಗ್ಯ ಅಳಿಯನಿಗೆಂದೇ ಚಿನ್ನದ ಉಂಗುರವನ್ನು ಉಡುಗೊರೆಯಾಗಿ ಕೊಟ್ಟಿದ್ದರು. ಅವ ಬೇಡವೆಂದರೂ ಇವರು ಬಿಡುವವರಲ್ಲ. ವಾಸು ಮನ ತುಂಬಿ ಹರಸಿದ್ದರು. ಅವರು ಅಂಬಿಕಾ ಬಂದಿದ್ದೇ ಸಿದ್ದುಗೆ ಖುಷಿಯಾಗಿತ್ತು. ಅವರನ್ನು ಕರೆತಂದಿದ್ದು ಜಾಹ್ನವಿ ಎಂದು ವಾಸು ಹೇಳಿದಾಗ ಇನ್ನೂ ಹೆಚ್ಚೇ ಖುಷಿಯಾಗಿತ್ತು. ಮಡದಿಯ ಮೇಲಿನ ಪ್ರೀತಿ ಕೂಡ ದುಪ್ಪಟ್ಟಾಗಿತ್ತು. ಎಲ್ಲರೂ ಖುಷಿಯಿಂದ ಮಾತನಾಡುತ್ತಾ ಸಮಯ ಕಳೆದು ಊಟ ಮಾಡಿದ್ದರು ಒಟ್ಟಿಗೆ ಕುಳಿತು. ರಾತ್ರಿ ಆಗುತ್ತಿದ್ದಂತೆ ವಾಸು ಮತ್ತು ಅಂಬಿಕಾ ಮನೆಗೆ ಹೋಗಿದ್ದರು. ಜಾಹ್ನವಿ ಸಿದ್ಧಾರ್ಥ್ ತಮ್ಮ ಮನೆಗೆ ಮರಳಿದ್ದರು. ಇನ್ನೊಂದ್ಸರಿ ಆ ಥರ ಎಲ್ಲ ಹೆದರಿಸ್ಬೇಡ ಜಾಹ್ನವಿ, ಇದೇ ಕೊನೆ ಎಂದ ಸಿದ್ದು ಅವಳು ಬಟ್ಟೆ ಬದಲಾಯಿಸಿ ಬಂದಾಗ. ಈಗಲೂ ಅವಳಾಡಿದ ಮಾತು ನೆನೆಸಿಕೊಂಡು ಭಯ ಅವನಿಗೆ. ಸಾರಿ ಸಿದ್ದು, ಇನ್ನೊಂದ್ಸರಿ ಹೀಗೆಲ್ಲ ಮಾಡೋದಿಲ್ಲ ಎಂದಳು ಮತ್ತೊಮ್ಮೆ ಅವನ ಕೈ ಹಿಡಿದು. ಅವಳ ಕೈಗಳನ್ನು ತನ್ನ ಕೈಗಳಲ್ಲಿ ಹಿಡಿದವ. ನಿನ್ನಿಂದ ನಾನು ಜೀವನದಲ್ಲಿ ತುಂಬ ಖುಷಿಯಾಗಿದ್ದೀನಿ ಜಾಹ್ನವಿ. ಥ್ಯಾಂಕ್ ಯು ಸೋ ಮಚ್, ನನ್ನ ಬರ್ತ್ಡೇನ ಇಷ್ಟೊಂದು ಸ್ಪೆಷಲ್ ಮಾಡಿದ್ದಕ್ಕೆ ಎಂದ. ಇಬ್ಬರ ನೋಟವೂ ಬೆರೆತಿತ್ತು. ತಕ್ಷಣ ಅವನ ಕೈಗಳನ್ನು ಬಿಡಿಸಿಕೊಂಡ ಹುಡುಗಿ, ನನಗೆ ಈ ಥ್ಯಾಂಕ್ಸ್ ಎಲ್ಲ ಬೇಡ ಎಂದಳು ಹುಸಿಮುನಿಸು ತೋರುತ್ತಾ. ಮತ್ತೆ ಏನು ಬೇಕು ಕೇಳಿದವನಿಗೂ ಅಂದಾಜಿತ್ತು ಅವಳೇನು ಕೇಳುವಳೆಂದು. ಐ ಲವ್ ಯುಗೆ ಉತ್ತರ ಎಂದಾಗ ಅವ ಮತ್ತೆ ಅವಳ ಕೈ ಹಿಡಿದು, ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಜಾಹ್ನವಿ. ನನಗೂ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ. ಕುಮುದ ನನ್ನ ಮೊದಲನೇ ಪ್ರೀತಿ ಆಗಿರಬಹುದು ನಿಜ, ಆದರೆ ಅವಳನ್ನು ಪೂಜಿಸ್ತೀನಿ. ಯಾಕಂದರೆ ನಿನ್ನನ್ನು ನನ್ನ ಜೊತೆ ಮಾಡಿದ್ದು ಅವಳೇ ಎಂದವ ತನ್ನ ಮನದಲ್ಲಿನ ಪ್ರೀತಿಯನ್ನು ಹೇಳಿದ್ದ. ಅವನ ಮಾತು ಕೇಳಿ ಖುಷಿಯಿಂದ ಉಬ್ಬಿದ ಜಾಹ್ನವಿ ಬಿಗಿಯಾಗಿ ಅಪ್ಪಿದಳು ಅವನನ್ನು. ಥ್ಯಾಂಕ್ ಯು ಸಿದ್ದು, ಐ ಲವ್ ಯು ಲಾಟ್ ಎನ್ನುತ್ತಾ ಅವಳನ್ನು ಬಳಸಿದ ಸಿದ್ದು, ನೀನು ನನ್ನ ಜೀವ ಆಗಿದೆಯಾ ಜಾಹ್ನವಿ. ನಿನಗೆ ಸಣ್ಣ ನೋವಾದರೂ ನಾನು ಸಹಿಸೋದಿಲ್ಲ. ನಿನಗೆ ಯಾವತ್ತೂ ನನ್ನಿಂದ ನೋವಾಗೋದಿಲ್ಲ. ಆ ಥರ ನೋಡ್ಕೋತೀನಿ ನಾನು ನಿನ್ನನ್ನು ಎಂದು ಭರವಸೆ ಕೊಟ್ಟ. ಮಾತು ತಪ್ಪದವ ಅವ ಇನ್ನು. ಅದನ್ನು ನೀನು ಹೇಳಬೇಕಿಲ್ಲ, ನನಗೆ ಗೊತ್ತೇ ಇದೆ ಎಂದಳು ತಲೆ ಎತ್ತಿ ಅವನನ್ನೊಮ್ಮೆ ನೋಡಿ. ಅವಳ ಹಣೆಗೊಂದು ಹೂ ಮುತ್ತಿಟ್ಟನವ. ಓ, ನೀನಾಗಿಯೇ ಮುತ್ತು ಬೇರೆ ಕೊಡ್ತಿದೀಯಾ ಖುಷಿಯಿಂದ ಎಂದವಳೆ. ಅವನ ಕೆನ್ನೆಗಳನ್ನು ಹಿಡಿದು ಮನಸ್ಸೋ ಇಚ್ಛೆ ಅವನ ಮೊಗವನ್ನು ಮುದ್ದಿಸಿದಳು. ನಾಚಿ ಕೆಂಪಾದವ. ಅಬ್ಬಾ ಸಾಕು ಬಿಡು ಮಾರಾಯ್ತಿ ಎನ್ನುತ್ತಾ ಅವಳಿಂದ ಬಿಡಿಸಿಕೊಂಡು ಅವಳನ್ನು ಮಗುವಂತೆ ತಬ್ಬಿ ಮಲಗಿದ್ದ ಆ ರಾತ್ರಿ. ನೆಮ್ಮದಿ ಅವನಿಗೆ ಆ ದಿನ ಅವನ ಜೀವನದ ಅತ್ಯಂತ ಖುಷಿಯ ದಿನವಾಯಿತೆಂದು. ಹೇಗಿದೆ ಯೂಟ್ಯೂಬ್ ನೋಡಿ ಮಾಡಿದ್ದೀನಿ ಕಣ್ಣರಳಿಸಿ ಆತುರದಿಂದ ಕೇಳಿದಳು ಜಾಹ್ನವಿ ಸಿದ್ಧಾರ್ಥನ ಮುಂದೆ ಮಾಡಿದ್ದ ಉಪ್ಪಿಟ್ಟಿನ ತಟ್ಟೆ ಹಿಡಿದು.
ವನಿತಾ ಬಂದಿಲ್ಲವೆಂದು ಅವ ಬೇಡವೆಂದರೂ ಕೇಳಿರಲಿಲ್ಲ ಹುಡುಗಿ. ಹಠ ಮಾಡಿ ಆ ದಿನದ ತಿಂಡಿ ತಾನೇ ಮಾಡುವೆ ಎಂದಿದ್ದಳು. ಅವ ಹೇಳಿಕೊಡುವುದಿಲ್ಲ ಎಂದಿದ್ದಕ್ಕೆ ಯೂಟ್ಯೂಬ್ ನೋಡಿ ಮಾಡಿದ್ದಳು. ಅವನು ಮತ್ತೇನೂ ಅಂದಿರಲಿಲ್ಲ. ಅಲ್ಲದೆ ಅವಳ ಮೇಲೆ ಪ್ರೀತಿ ಅಲ್ಲವೇ ಈಗ? ಮೊದಲ ತುತ್ತು ಬಾಯಿಗಿಟ್ಟವನ ಮುಖಭಾವ ಬದಲಾದರೂ ಚೆನ್ನಾಗಿದೆ ಎಂದ. ಅವನ ಮುಖಭಾವ ನೋಡಿ ಮುಖ ಸಣ್ಣದಾಗಿಸಿದವಳು, ಚೆನ್ನಾಗಿಲ್ಲ ಅಲ್ವಾ ಎಂದು ಕೇಳಿದಳು. ನೀನು ಟೇಸ್ಟ್ ನೋಡಿಲ್ವಾ ಕೇಳಿದವ ಅವಳ ಬಾಯಿಗೆ ತುತ್ತಿಟ್ಟ. ಕಣ್ಮುಚ್ಚಿ ಬಿಟ್ಟಳು. ಒಮ್ಮೆಲೆ ಉಪ್ಪುಪ್ಪಾದ ಉಪ್ಪಿಟ್ಟಿಗೆ ನುಂಗದೆ ಕೈಯಲ್ಲಿ ಉಗಿದವಳು. ಅಬ್ಬಾ, ಇಷ್ಟೊಂದು ಉಪ್ಪಾಗಿದೆ ಎಂದಳು ಮುಖ ಕಿವುಚುತ್ತಾ. ಅದಕ್ಕೆ ಹೇಳೋದು ನಿನಗೆ ಅಡುಗೆ ಮಾಡೋದಕ್ಕೆ ಹೋಗ್ಬೇಡ ಅಂತ ಎಂದ. ಸಾರಿ ಎಂದಳು ಮಗುವಂತೆ. ಅವ ಮುಖ ಉಬ್ಬಿಸಿದ. ಏನು ಸಾರಿ? ಈಗ ನೋಡು, ಇದೆಲ್ಲ ವೇಸ್ಟ್. ಇಬ್ಬರಿಗೂ ಟೈಮ್ ಬೇರೆ ಆಗ್ತಿದೆ. ಹೇಳಿದ ಮಾತನ್ನು ಕೇಳೋದಿಲ್ಲ ನೀನು. ಸಣ್ಣಗೆ ರೇಗಿದ. ಬೇಕೆಂದೆ. ಸಾರಿ ಅಂತ ಹೇಳಿದ್ನಲ್ಲ ಸಿದ್ದು. ಏನೋ ಪ್ರೀತಿಯಿಂದ ಮಾಡಿ ನಿನಗೆ ತಿನ್ನಿಸ್ಬೇಕು ಅಂತ ಅಂದ್ಕೊಂಡೆ. ಆದರೆ ಅದು ಈ ಥರ. ರಾಗ ಎಳೆದಳು. ಏನು ಪ್ರೀತಿಯಿಂದ? ಇದಕ್ಕೆ ಯಾರು ಪ್ರೀತಿ ಅಂತಾರೆ ಎಂದಾಗ ಮುನಿಸಿಕೊಂಡು ಮೇಲೆದ್ದು ಬಿಟ್ಟಳು. ಅವ ಅಡುಗೆ ಮನೆಗೆ ನಡೆದ. ಬ್ಯಾಗ್ ಹಿಡಿದು ಕೋಣೆಯಿಂದ ಹೊರಬಂದು ನಿಂತಳು. ಆಫೀಸ್ಗೆ ಹೊರಡುವಂತೆ. ಅವಳ ಉಬ್ಬಿದ ಮುಖ ನೋಡಿದವ ಅರಿತ ಅವಳ ಮುನಿಸನ್ನು. ಏನು ಆಫೀಸಿಗೆ ಹೊರಟು ನಿಂತಿದೆಯಾ? ತಿಂಡಿ ತಿನ್ನೋದಿಲ್ವಾ ಕೇಳಿದ ತಾನು ಕೋಪವಿದೆ ಎಂಬಂತೆ ನಟಿಸುತ್ತಾ. ಬೇಡ ನನಗೆ ಎಂದಳು ಎತ್ತಲೋ ನೋಡುತ್ತಾ. ಅವ ಕೋಣೆಗೆ ನಡೆದು ತಲೆ ಬಾಚಿ ತನ್ನ ಪರ್ಸ್ ತೆಗೆದು ಜೇಬಲ್ಲಿಟ್ಟವ. ನನ್ನ ಪರ್ಸ್ ಎಲ್ಲಿದೆ ಎಂದು ಕೇಳಿದ. ಬೇಕೆಂದೆ. ಅವನ ಧ್ವನಿ ಕೇಳಿದರೂ ಕೇಳದಂತೆ ನಿಂತಳು. ಜಾಹ್ನವಿ, ನನ್ನ ಪರ್ಸ್ ಎಲ್ಲಿದೆ ಮತ್ತೆ ಕೂಗಿ ಕೇಳಿದ. ಗೊತ್ತಿಲ್ಲ ಅವನಂತೆಯೇ ಚೇರಿದಳು. ಇಲ್ಲಿರೋ ಪರ್ಸ್ ಎಲ್ಲಿಗೆ ಹೋಯಿತು ಮತ್ತೆ? ಜಾಹ್ನವಿ, ಸುಮ್ಮನೆ ಪರ್ಸ್ ಕೊಡು ನನಗೆ ಎಂದ. ಅವಳನ್ನು ಕಾಡಲು ನಾಟಕ ಅವನದ್ದು. ಧುಮುಗುಡುತ್ತಾ ಹೆಜ್ಜೆ ಇಟ್ಟು ಒಳ ಹೋದವಳು. ನಾನು ನಿನ್ನ ಪರ್ಸ್ ತಗೊಂಡಿಲ್ಲ ಎಂದಳು. ಗಂಡನ ಪರ್ಸ್ ಹೆಂಡತಿ ಹುಡುಕಿಕೊಡ್ಬೇಕು. ಎಲ್ಲಿದೆ ನೋಡು ಎಂದ. ನನಗೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ನಿನ್ನ ಪರ್ಸ್ ನೀನೇ ಎಲ್ಲಿಟ್ಟಿದ್ಯಾ ನೋಡು ಎಂದಳು ಕೈ ಕಟ್ಟಿ ನಿಂತು. ಅವಳ ಮುನಿಸು ಕಂಡು ಹಿಂದಿನಿಂದ ಅವಳನ್ನು ತಬ್ಬಿದ ಸಿದ್ದು, ಇಷ್ಟೊಂದು ಕೋಪ ಯಾಕೆ ಎಂದು ಕೇಳಿದ. ಅವನುಸಿರು ಕಿವಿಯ ಬಳಿ ಸೋಕಿ ಕೈಗಳು ಸೊಂಟ ಬಳಸಿದಾಗ ಸಣ್ಣದಾಗಿ ನಡುಗಿದಳು ಜಾಹ್ನವಿ. ಕೋಪ ಸದ್ದಿಲ್ಲದೆ ಇಳಿದು ಹೋಯಿತು. ನನ್ನ ಪರ್ಸ್ ನನ್ನ ಹತ್ರನೇ ಇದೆ. ನನ್ನ ಹೆಂಡತಿ ಕೋಪ ಎಷ್ಟಿದೆ ಅಂತ ಟೆಸ್ಟ್ ಮಾಡಿದೆ ಎಂದ ಮೆತ್ತಗೆ. ಅವಳ ಮೈ ರೋಮಾಂಚನ ಮತ್ತೆ ಅವನ ಕುರುಚಲು ಗಡ್ಡ ಚುಚ್ಚಿದಂತಾದಾಗ. ಬಿಡುಸಿದ್ದು ನುಡಿದಳು ಮೆಲ್ಲಗೆ. ಯಾಕೆ ಬಿಡಬೇಕು? ಪ್ರೀತಿಯ ಮತ್ತಲ್ಲಿದ್ದವು ಅವನ ಮಾತುಗಳು. ಆಫೀಸ್ಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ನುಡಿದವಳ ನಡುಕ ನೋಡಿ ಒಳಗೊಳಗೆ ನಕ್ಕವ. ನೀನು ಮುತ್ತು ಕೊಡ್ತೀನಿ ಅಂದರೆ ಬಿಡ್ತೀನಿ ಎಂದ. ಹಿಂದಿನ ರಾತ್ರಿ ತನ್ನ ಪ್ರೀತಿ ಹೇಳಿದಾಗಿನಿಂದ ಅವನ ಮನ ಈಗ ಸ್ವಚ್ಛ ಆಕಾಶದಲ್ಲಿ ಹಾರಾಡುವ ಹಕ್ಕಿಯಂತೆ. ಹಾಗೆ ಅವಳನ್ನು ಕಾಡುವ ಆಸೆ ಅವನಿಗೆ. ಇದೇನು ಮಾಡ್ತಿದ್ಯಾ ಸಿದ್ದು ನೀನು? ನಾಚಿ ನೀರಾಗಿತ್ತು ಹುಡುಗಿ. ಏನು ಮಾಡ್ತಿದ್ಯಾ ಅಂದರೆ ನೀನೇ ಅಲ್ವಾ ಪದೇ ಪದೇ ಮುತ್ತು ಕೊಟ್ಟು ನನ್ನನ್ನು ಹೀಗೆ ಮಾಡಿದ್ದು ಎಂದಾಗ ನೋಟ ಕೆಳಗಿಳಿಸಿದಳು. ಅವಳನ್ನು ತನ್ನತ್ತ ತಿರುಗಿಸಿಕೊಂಡ ಸಿದ್ದು, ಅಬ್ಬಾ, ಕೋಪ ಕರಗ್ಬಿಡ್ತು ನನ್ನ ಹೆಂಡತಿಗೆ ಎಂದ ನಿಟ್ಟುಸಿರು ಬಿಟ್ಟು. ಹುಬ್ಬು ಗಂಟೆಕ್ಕಿದವಳು. ಅಂದರೆ ಎಂದಳು ಸೊಂಟದ ಮೇಲೆ ಕೈ ಇಟ್ಟು ನಿಂತು. ಅಂದರೆ ಏನಂದರೆ ಎಂದು ಕೇಳಿದಾಗ ಪಟಪಟನೆ ಹೊಡೆಯಲು ಶುರು ಮಾಡಿದಳು ಅವನೆದೆಗೆ. ಗಟ್ಟಿಯಾಗಿ ನಗುತ್ತಾ ಕೈಗಳಿಂದ ತಡೆದ ಸಿದ್ದು ಕೊನೆಗೆ ಅವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡ ಅವನನ್ನು ನೋಡದೆ ಮುಖ ತಿರುಗಿಸಿದಳು. ಸಾರಿ, ಉಪ್ಪಿಟ್ಟು ಉಪ್ಪಾಗಿದೆ. ಇನ್ನೊಂದು ಸರಿ ಮಾಡುವಾಗ ನೋಡ್ಕೊಂಡು ಮಾಡು ಅಷ್ಟೇ. ಅದು ಬಿಟ್ಟರೆ ನಾನು ಬೇಕಂತಾನೆ ಕಾಡಿದ್ದು ನಿನ್ನನ್ನು ಅಷ್ಟೇ ಎಂದ. ಸಾರಿ ಎಂದಳು ಅವನ ಮಾತು ಕೇಳದೆ. ಉಪ್ಪಿಟ್ಟು ಮಾಡಿದ್ದಕ್ಕೆ ಪರವಾಗಿಲ್ಲ, ಬಾಯಿಗ ನಿನಗೆ ರುಚಿಯಾಗಿರೋ ಉಪ್ಪಿಟ್ಟು ತಿನ್ನಿಸ್ತೀನಿ ಎಂದು ಅವಳನ್ನು ಬಿಟ್ಟಾಗ
ಅವನ ಕರುಳು ಬಿಡದ ಹುಡುಗಿ ನೀನು ಕೇಳಿದ್ದು ಬೇಡವಾ ಎನ್ನುತ್ತಾ ಅವನೆರಡು ಕೆನ್ನೆಗೆ ಮುತ್ತಿಟ್ಟಳು. ಮುಗುಳ್ನಕ್ಕವ, ಬಾ ಹೋಗೋಣ ಎಂದು ಅವಳ ಜೊತೆ ನಡೆದ. ಮನೆ ಲಾಕ್ ಮಾಡಿಕೊಂಡು ಇಬ್ಬರೂ ಹೋಟೆಲ್ನಲ್ಲಿ ಉಪ್ಪಿಟ್ಟನ್ನೇ ತಿಂದು ತಮ್ಮ ತಮ್ಮ ಕೆಲಸಕ್ಕೆ ನಡೆದರು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.